ಓಂ ಶಾಂತಿ. ಮುರಳಿಯ ದಿನಾಂಕ 29/1/2022. मीठे बच्चे, आत्मा को निरोगी बनाने के लिए रूहानी स्टडी करो और कराओ. रूहानी हॉस्पिटल खोलो. ಮಧುರ ಮಕ್ಕಳೇ, ಆತ್ಮನನ್ನು ನಿರೋಗಿ ಮಾಡಿಕೊಳ್ಳುವುದಾದರೆ ಆತ್ಮಿಕ ಅಭ್ಯಾಸ ಮಾಡಿರಿ ಮತ್ತು ಮಾಡಿಸಿರಿ. ಆತ್ಮಿಕ ಆಸ್ಪತ್ರೆಯನ್ನು ತೆರೀರಿ. ಪ್ರಶ್ನೆ: कौन सी एक आशा रखने से बाकी सब आशाएं ಸ್ವತಃ ಪೂರ್ಣ ಹೋ ಜಾತಿ? ಯಾವ ಒಂದು ಆಶೆ ಇಟ್ಕೊಂಡಿದ್ದೆಯಾದರೆ ಉಳಿದ ಎಲ್ಲ ಆಶೆಗಳು ಸ್ವತಃ ತವೆ. ಉತ್ತರ: सिर्फ बाप को याद कर एवर हेल्दी बनने की आशा रखो. ज्ञान योग की आशा पूर्ण की तो बाकी सब आशाएं स्वतः पूरी हो जाएगी. बच्चों को कोई भी आदत नहीं रखनी. ऑलराउंडर बनना है. भल खामियां हर एक में है, परंतु सर्विस जरूर करनी. ಒಬ್ಬ ತಂದೆಯನ್ನು ನೆನಪು ಮಾಡಿ ನಿರೋಗಿಯಾಗುವ ಆಶೆ ಇಟ್ಕೊಳ್ಳಿ. ಜ್ಞಾನ ಯೋಗದ ಆಶೆಯನ್ನು ಪೂರ್ಣ ಮಾಡಿದ್ದೇ ಆದರೆ ಉಳಿದ ಎಲ್ಲ ಆಶೆಗಳು ಪೂರ್ಣ ಆಗ್ತವೆ. ಮಕ್ಕಳಲ್ಲಿ ಯಾವುದೇ ರೀತಿಯ ಕೆಟ್ಟ ಅಭ್ಯಾಸ ಇರಬಾರದು. ಸರ್ವತೋಮುಖಿ ಸೇವಾಧಾರಿ ಆಗಬೇಕು. ಬಲೆ ಅಭಾವಗಳು, ಅವಗುಣಗಳು, ಕೊರತೆಗಳು ಎಲ್ಲರಲ್ಲಿಯೂ ಇವೆ. ಆದರೂ ಸಹ ಆ ಅವಗುಣಗಳನ್ನು ನೋಡದೆ ಸೇವೆಯಲ್ಲಿ ತೊಡಗಬೇಕು. ಅವಶ್ಯವಾಗಿ ಸೇವೆ ಮಾಡಬೇಕು. ಗೀತ. ಧೀರಜ ಧರ ಮನುವ, ಧೈರ್ಯ ತಾಳೋ ಮಾನವ. ओम शांति. बच्चों ने गीत सुना. इस समय सभी आत्माओं को धीरज दिया जाता है. आत्मा ही मन बुद्धि है. आत्मा ही दुखी होती है, तब बाप को बुलाती है, हे पतित पावन परमात्मा आओ. कभी ब्रह्मा विष्णु शंकर को पतित पावन नहीं कहा जाता. जब उन्हों को नहीं कहा जाता तो लक्ष्मी नारायण, राम सीता आदि को भी नहीं कहा जा सकता. पतित पावन तो एक ही है. ಈ ಸಮಯದಲ್ಲಿ ಪರಮಾತ್ಮ ಬಂದು ಎಲ್ಲ ಆತ್ಮರಿಗೆ ಧೈರ್ಯ ಕೊಡ್ತಾನೆ. ಯಾಕೆ ಅಂದರೆ ಎಲ್ಲರೂ ದುಃಖಿಯಾಗಿದ್ದಾರೆ. ಕರೀತಾ ಇದ್ದಾರೆ, ಹೇ ಪತಿತ ಪಾವನ ಬಂದು ನಮ್ಮ ದುಃಖ ದೂರ ಮಾಡು, ನಮಗೆ ಪಾವನ ಮಾಡು ಅಂತ. ಯಾಕೆ ಅಂದರೆ ಪರಮಾತ್ಮ ಒಬ್ಬನೇ ಪತಿತ ಪಾವನ ಆಗಿದ್ದಾನೆ. ಬ್ರಹ್ಮ ವಿಷ್ಣು ಶಂಕರರು ಪತಿತ ಪಾವನ ಅಲ್ಲ, ಲಕ್ಷ್ಮೀನಾರಾಯಣರು ಪತಿತ ಪಾವನ ಅಲ್ಲ, ರಾಮ ಸೀತೆಯರು ಪತಿತ ಪಾವನ ಅಲ್ಲ. विष्णु का चित्र तो है ही पावन. वह है विष्णुपुरी के मालिक. विष्णुपुरी स्थापन करने वाला है शिव बाबा. वहाँ देवता ही रहते. विष्णु डिनाइस्टी कहे अथवा लक्ष्मी नारायण डिनाइस्टी कहे, बात एक ही है. ಪರಮಾತ್ಮ ಬಂದು ವಿಷ್ಣುಪುರಿಯ ಸ್ಥಾಪನೆ ಮಾಡ್ತಾನೆ. ಅಲ್ಲಿ ವಿಷ್ಣುವಿನ ವಂಶ ಇರ್ತದೆ ಅಥವಾ ಲಕ್ಷ್ಮೀನಾರಾಯಣರ ವಂಶ ಅಂತ ಹೇಳಿದರೂ ಒಂದೇ ಆಗಿದೆ.
यह सब पॉइंट्स धारण करने की है। बाप है रूहानी और यह रूहानी स्टडी है, ರೂಹಾನಿ ಸರ್ಜರಿ है. ಬಾಬಾ ಈ ಥರ ಅನೇಕ ಪಾಯಿಂಟ್ಸ್ಗಳನ್ನು ಮಕ್ಕಳಿಗೆ ಹೇಳ್ತಾ ಇರ್ತಾರೆ. ತಂದೆನೋ ಆತ್ಮಿಕ ತಂದೆ, ಅವನು ಕೊಡುವ ವಿದ್ಯೆನೋ ಆತ್ಮಿಕ ವಿದ್ಯೆ, ಅವನು ಕೊಡುವ ಚಿಕಿತ್ಸೆನೋ ಆತ್ಮಕ್ಕೆ ಚಿಕಿತ್ಸೆ ಕೊಡ್ತಾನೆ. ಅವನು ಆತ್ಮಿಕ ಸರ್ಜನ್ ಆಗಿದ್ದಾನೆ. बोर्ड पर नाम ऐसा लिखना चाहिए, ब्रह्मा कुमारी रूहानी ईश्वरीय विश्वविद्यालय. रूहानी अक्षर ज़रूर डालना है. रूहानी हॉस्पिटल भी कह सकते, क्योंकि बाप को अविनाशी सर्जन भी कहते. ಬೋರ್ಡಿನ ಮೇಲೆ ಈ ಥರ ಬರೆದು ಹಾಕ್ರಿ, ಬ್ರಹ್ಮಾ ಕುಮಾರಿ ಆತ್ಮಿಕ ಈಶ್ವರೀಯ ವಿಶ್ವವಿದ್ಯಾಲಯ ಅಂತ. ಈ ಆತ್ಮಿಕ ವಿದ್ಯಾಲಯ ಎಂಬ ಅಕ್ಷರ ಅವಶ್ಯವಾಗಿ ಬರಿಬೇಕು, ಅಥವಾ ಆತ್ಮಿಕ ಆಸ್ಪತ್ರೆ ಅಂತಲೂ ಬರಿಬಹುದು. ಪರಮಾತ್ಮನಿಗೆ ಅವಿನಾಶಿ ಸರ್ಜನ್ ಅಂತ ಹೇಳಲಾಗ್ತದೆ. वह धीरज दे रहे हैं, बच्चे मैं आया हूँ. आत्मा को जो रोग लगा हुआ है, खाद पड़ी हुई है, तुमको फिर से निरोगी बनाता हूँ. ಪರಮಾತ್ಮನೇ ಬಂದು ಆತ್ಮಗಳಿಗೆ ಧೈರ್ಯ ಕೊಡ್ತಾ ಇದ್ದಾನೆ. ಮಕ್ಕಳೇ, ನಿಮಗೇನು ಅರ್ಧ ಕಲ್ಪದಿಂದ ರೋಗ ಹಿಡಿದಿದೆ, ಕಲ್ಮಶ ಸೇರಿಕೊಂಡಿದೆ, ಅದನ್ನು ಸ್ವಚ್ಛ ಮಾಡಿ ನಾನೇ ನಿಮ್ಮನ್ನು ನಿರೋಗಿಯನ್ನಾಗಿ ಮಾಡ್ತೀನಿ. वहाँ सब पुण्य आत्माएं होती है, यहाँ है पाप आत्माएं. आत्मा पर ही सारा मदार है. ಇಲ್ಲಿ ಪಾಪ ಇರೋದ್ರಿಂದ ಮನುಷ್ಯನಿಗೆ ರೋಗ ಬರ್ತದೆ, ಅಲ್ಲಿ ಪಾಪ ಇಲ್ಲದೇ ಇರೋದ್ರಿಂದ ದೇವತೆಗಳು ನಿರೋಗಿಯಾಗಿರ್ತಾರೆ. ಆತ್ಮದ ಮೇಲೇ ಇಡೀ ನಾಟಕ ಅವಲಂಬಿತ ಆಗಿದೆ. ಆತ್ಮ ಪಾಪಾತ್ಮ ಆದಾಗ ರೋಗಿ ಆಗ್ತದೆ, ದುಃಖಿ ಆಗ್ತದೆ. ಆತ್ಮ ಪುಣ್ಯಾತ್ಮ ಆದಾಗ ನಿರೋಗಿ ಆಗ್ತದೆ, ಸುಖಿ ಆಗ್ತದೆ. ಈಗ ಆತ್ಮಕ್ಕೆ ಶಿಕ್ಷಣ ಕೊಡುವಂಥವನು ಪರಮಾತ್ಮ ಆಗಿದ್ದಾನೆ. ಆತ್ಮ ಕೋ ಶಿಕ್ಷಾ ದೇನೆ ವಾಲಾ ಪರಮಾತ್ಮ है. उनको ही याद करते, सब कुछ उनसे ही मांगा जाता है. कोई दुखी कंगाल होगा तो कहेगा मेहर करो, कुछ पैसे साहूकार से दिलाओ. ಯಾರಾದರೂ ದುಃಖಿ ದರಿದ್ರ ಆಗಿದ್ದರೆ ಅವನ ಹತ್ರನೇ ಕೇಳ್ತಾರೆ, ಹೇ ಭಗವಂತ ಕರುಣೆ ತೋರಿಸು, ಯಾರಿಂದಾದರೂ ನಮಗೆ ಹಣ ಕೊಡಿಸು ಅಂತ ಕೇಳ್ತಾರೆ. ಪೈಸಾ ಮಿಲ್ ಗಯಾ ಕಹೆಂಗೆ ಈಶ್ವರನೇ ದಿಯಾ ವಾ ದಿಲ್ವಾಯ. ಒಂದು ವೇಳೆ ಪರಮಾತ್ಮನ ಹತ್ತಿರ ಹೋಗಿ ಬೇಡಿದ ಮೇಲೆ ಅವರಿಗೆ ಹಣ ಸಿಕ್ತು ಅಂದರೆ ಪರಮಾತ್ಮನೇ ನಮಗೆ ಕೊಟ್ಟ ಅಂತಲೂ ಹೇಳ್ತಾರೆ. ಅಥವಾ ಪರಮಾತ್ಮ ಇಂಥವರ ಮೂಲಕ ನಮಗೆ ಕೊಡಿಸಿದ್ದಾನೆ ಅಂತಲೂ ಹೇಳ್ತಾರೆ. कोई कारपेंटर है तो उनको सेठ से मिलेगा, बच्चों को बाप से मिलता है. ಕೆಲಸ ಮಾಡೋರಿಗೆ ಅವರವರ ಶೇಠ್ಜಿ ಅಥವಾ ಸಾಹುಕಾರರಿಂದ ಹಣ ಸಿಗ್ತದೆ. ಬಡಗಿ ಕೆಲಸ ಮಾಡೋನಿಗೆ ಯಾರ ಮನೆಯಲ್ಲಿ ಕೆಲಸ ಮಾಡ್ತಾರೋ ಆ ಮನೆಯ ಮಾಲೀಕನಿಂದ ಹಣ ಸಿಗ್ತದೆ. ಇಲ್ಲಿ ಮಕ್ಕಳಿಗೆ ತಂದೆಯಿಂದ ಆಸ್ತಿ ಸಿಗ್ತಾ ಇದೆ. परंतु नाम ईश्वर का बाला होता है. अब ईश्वर को तो मनुष्य जानते नहीं, इसलिए यह सब युक्तियाँ रची जाती. ಲೌಕಿಕದಲ್ಲಿ ಯಾರಿಂದ ಯಾರಿಗಾದರೂ ಹಣ ಸಿಗಲಿ, ಕೊನೆಗೆ ಎಲ್ಲರೂ ಹೇಳೋದೇನೋ ಪರಮಾತ್ಮ ಕೊಟ್ಟಿದ್ದಾನೆ, ಪರಮಾತ್ಮನ ಕೃಪೆಯಿಂದ ನಮಗೆ ಇದೆಲ್ಲ ಸಿಕ್ಕಿದೆ ಅಂತ ಹೇಳ್ತಾರೆ. ಈಶ್ವರನ ಹೆಸರು ಪ್ರಸಿದ್ಧಿ ಆಗ್ತದೆ.
पूछा जाता है ಪರಮಾತ್ಮ से आपका क्या ಸಂಬಂಧ है. ಯಾಕೆಂದರೆ ಎಲ್ಲರಿಗೂ ಕೊಡುವಂತಹ ದಾತ, ವರದಾತ, ಭಾಗ್ಯವಿಧಾತ ಪರಮಾತ್ಮ ಆಗಿದ್ದಾರೆ. ಜನರಿಗೆ ಕೇಳಿ, ಪರಮಾತ್ಮನಿಗೂ ನಿಮಗೂ ಯಾವ ಸಂಬಂಧ ಇದೆ ಅಂತ. ಪ್ರಜಾಪಿತಾ ಬ್ರಹ್ಮ और ಜಗದಂಬಾ से तुम्हारा क्या ಸಂಬಂಧ है. ನಂತರ ಪ್ರಶ್ನೆ ಕೇಳ್ರಿ, ಪ್ರಜಾಪಿತಾ ಬ್ರಹ್ಮ ಮತ್ತು ಜಗದಂಬೆಯ ಜೊತೆಗೆ ನಿಮಗೆ ಯಾವ ಸಂಬಂಧ ಇದೆ. ರಾಜರಾಜೇಶ್ವರಿ लक्ष्मीनारायण से तुम्हारा क्या संबंध है. वह तो स्वर्ग के मालिक है. राजराजेश्वरी ಲಕ್ಷ್ಮೀನಾರಾಯಣರಿಗೂ ನಿಮಗೂ ಯಾವ ಸಂಬಂಧ ಇದೆ ಅಂತನೂ ಕೇಳ್ರಿ. वह तो स्वर्ग के मालिक है. जरूर स्वर्ग की स्थापना करने वाले ने उनको वर्षा दिया होगा. ಜನರಿಗೆ ಕೇಳಿ, ಪ್ರಜಾಪಿತಾ ಬ್ರಹ್ಮ ಮತ್ತು ಜಗದಂಬಾ ಸರಸ್ವತಿಯವರ ಜೊತೆಗೆ ನಿಮಗೇನು ಸಂಬಂಧ ಇದೆ. ರಾಜರಾಜೇಶ್ವರಿ ಆಗಿರುವಂತಹ, ರಾಜರಾಜೇಶ್ವರ ಆಗಿರುವಂತಹ ಲಕ್ಷ್ಮೀನಾರಾಯಣರ ಜೊತೆಗೆ ನಿಮಗೇನು ಸಂಬಂಧ ಇದೆ. ಹೀಗೆ ಪ್ರಶ್ನೆಗಳನ್ನು ಹಾಕಿ ನಂತರ ತಿಳಿಸ್ರಿ. ಸ್ವರ್ಗದ ಸ್ಥಾಪಕ ಪರಮಾತ್ಮ ಆಗಿದ್ದಾನೆ. ಪರಮಾತ್ಮನೇ ಲಕ್ಷ್ಮೀನಾರಾಯಣರಿಗೆ ಅವರ ಪೂರ್ವ ಜನ್ಮದಲ್ಲಿ ಲಕ್ಷ್ಮೀನಾರಾಯಣ ಆಗುವಂತಹ ಆಸ್ತಿ ಕೊಟ್ಟಿರ್ತಾನೆ. ಆ ಆಸ್ತಿಗಾಗಿ ಅವರು ನಂಬರ್ 1 ಪುರುಷಾರ್ಥನೂ ಮಾಡಿರ್ತಾರೆ. वह विष्णुपुरी के मालिक है ना. मुख्य चित्र है शिव बाबा, ब्रह्मा, विष्णु और शंकर का. विष्णु का भी सजा सजाया रूप दिखाते. विष्णु द्वारा पालना, शंकर द्वारा विनाश. उनका इतना कर्तव्य नहीं है. स्तुति लायक शिव बाबा और विष्णु भी बनते. ಶಂಕರ್ ಕಾ ಪಾರ್ಟ್ ಹಿ ಅಲಗ್. ಬಾಬಾ ಹೇಳ್ತಾರೆ, ಪರಮಾತ್ಮನ ಪಾತ್ರ ಮುಖ್ಯವಾಗಿದೆ, ನಂತರ ವಿಷ್ಣುವಿನ ಪಾತ್ರ ಮುಖ್ಯ ಆಗಿದೆ. ಸಂಗಮ ಯುಗದಲ್ಲಿ ಪ್ರಜಾಪಿತಾ ಬ್ರಹ್ಮರವರ ಪಾತ್ರನೂ ಮುಖ್ಯವಾಗಿದೆ. ಶಂಕರನ ಪಾತ್ರನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಅವನ ಪಾತ್ರನೇ ಬೇರೆ. ಸ್ತುತಿಗೆ ಲಾಯಕ, ಮಹಿಮೆಗೆ ಲಾಯಕ ಯಾರು ಅಂದರೆ ಶಿವ ಬಾಬಾ ಅಂತ ಹೇಳ್ತಾರೆ ಬಾಬಾ. ನಾಮ ರಖ ದಿಯಾ ತ್ರಿಮೂರ್ತಿ ರಾಮ, ಸೀತಾ, ಲಕ್ಷ್ಮೀ, ನಾರಾಯಣ್. ಯಹಿ ಮುಖ್ಯ ಚಿತ್ರ. ಆ ಪರಮಾತ್ಮ ತ್ರಿಮೂರ್ತಿ ರಚಯಿತ ಆಗಿರುವ ಕಾರಣ ತ್ರಿಮೂರ್ತಿ ಶಿವ ಅಂತಲೂ ಹೇಳಲಾಗ್ತದೆ. ಇನ್ನು ನಮ್ಮ ಚಿತ್ರ ಪ್ರದರ್ಶನದಲ್ಲಿ ಶಿವನ ಚಿತ್ರನೂ ಇದೆ, ಲಕ್ಷ್ಮೀನಾರಾಯಣರ ಚಿತ್ರ ಇದೆ, ರಾಮ ಸೀತೆಯ ಚಿತ್ರ ಇದೆ. ಉನ್ಕೆ ಬಾದ್ ಫಿರ್ ಚಿತ್ರ ಹೇ ರಾವಣ ಕಾ. ಮತ್ತು ನಮ್ಮ ಪ್ರದರ್ಶನದಲ್ಲಿ ರಾವಣನ ಚಿತ್ರನೂ ಇದೆ. ವಹ ಭಿ ಬಡಾ 4x6 ಫೂಟ್ ಕಾ ಬನಾನಾ ಚಾಹಿಯೆ. ರಾವಣನ ಚಿತ್ರ ಎಷ್ಟು ದೊಡ್ಡದಾಗಿ ಮಾಡಬೇಕಂದ್ರೆ 6 ಅಡಿ 4 ಅಡಿ ಎತ್ತರದ ಚಿತ್ರ ಮಾಡಬೇಕು ಅಂತಾರೆ ಬಾಬಾ. रावण को वर्ष वर्ष जलाते, उनसे आपका क्या संबंध है. इनको जलाते हैं तो जरूर बड़ा दुश्मन ठहरा. ರಾವಣನಿಗೆ ಭಾರತೀಯರು ವರ್ಷ ವರ್ಷ ಸುಟ್ಟಾಕ್ತಾರೆ. ಯಾಕೆ ಅಂದರೆ ಅವನು ಭಾರತದ ದೊಡ್ಡ ಶತ್ರು ಆಗಿದ್ದಾನೆ. ಪ್ರದರ್ಶನಿ में उनका बड़ा चित्र होना चाहिए. इनका राज्य द्वापर से शुरू होता है, जबकि देवी देवता वाम मार्ग में गिरते. ಚಿತ್ರ ಪ್ರದರ್ಶನದಲ್ಲಿ ರಾವಣನ ದೊಡ್ಡ ಚಿತ್ರನೂ ಇಟ್ಟಿರಬೇಕು. ಹೇಳಬೇಕು, ರಾವಣನ ರಾಜ್ಯ ದ್ವಾಪರ ಯುಗದಿಂದ
ಪ್ರಾರಂಭ ಆಗಿದೆ. ದೇವತೆಗಳು ವಾಮ ಮಾರ್ಗದಲ್ಲಿ ಬಂದಾಗ ರಾವಣನ ರಾಜ್ಯ ಪ್ರಾರಂಭ ಆಗ್ತದೆ. ಇನ್ಕೆ ಅಲಾವಾ ಬಾಕಿ ಜೋ ಚಿತ್ರ ಹೈ ಉನ್ಕಿ ಫಿರ್ ಅಲಗ್ ಅಲಗ್ ಪ್ರದರ್ಶನಿ ದಿಖಾನಿ ಚಾಹಿए. यह सब कलियुगी चित्र है. गणेश, हनुमान, कच्छ मच्छ आदि सबके ಚಿತ್ರ ಡಾಲ್ನೆ ಚಾಹಿए. ಬಾಬಾ ಹೇಳ್ತಾರೆ, ಒಂದು ಕಡೆ ಭಕ್ತಿ ಮಾರ್ಗದ ಚಿತ್ರಗಳನ್ನು ಹಾಕ್ರಿ. ರಾವಣ, ಗಣೇಶ, ಹನುಮಂತ, ಕಚ್ಚ ಅವತಾರ, ಮಚ್ಚ ಅವತಾರ, ವಿಷ್ಣುವಿನ ದಶಾವತಾರಗಳು ಎಲ್ಲ ಚಿತ್ರಗಳನ್ನು ಹಾಕ್ರಿ. ಮತ್ತೊಂದು ಕಡೆ ಜ್ಞಾನದ ಚಿತ್ರಗಳನ್ನು ಹಾಕ್ರಿ. ಅದಕ್ಕೂ ಇದಕ್ಕೂ ಏನು ಹೋಲಿಕೆ ಇದೆ, ಏನು ವ್ಯತ್ಯಾಸ ಇದೆ ಅಂತ ಜನರಿಗೆ ತಿಳಿಸ್ರಿ. ಏಕ್ ತರಫ್ ಕಲಿಯುಗಿ ಚಿತ್ರ, ಏಕ ತರಫ್ ತುಮ್ಹಾರೆ ಚಿತ್ರ, ಇನ್ ಪರ್ ತುಮ್ ಸಮझा सकते हो. मुख्य चित्र है ಶಿವ ಬಾಬಾ का और एम ऑब्जेक्ट का. ಒಂದು ಕಡೆ ಕಲಿಯುಗದ ಚಿತ್ರಗಳು ಅಂದರೆ ಭಕ್ತಿ ಮಾರ್ಗದ ಚಿತ್ರಗಳು, ಮತ್ತೊಂದು ಕಡೆ ಜ್ಞಾನದ ಚಿತ್ರಗಳು. ಮುಖ್ಯವಾಗಿ ಇರುವುದೇ ಶಿವ ತಂದೆಯ ಚಿತ್ರ, ನಂತರ ನಮ್ಮ ಗುರಿ ಉದ್ದೇಶದ ಚಿತ್ರ. ಗುರಿ ಉದ್ದೇಶ ಏನು? ಲಕ್ಷ್ಮೀನಾರಾಯಣರ ಚಿತ್ರ. ನಮ್ಮ ಗುರಿಯಾಗಿದೆ ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗು. लक्ष्मी नारायण का अलग है, संगम का अलग है, कलयुग का अलग है. चित्रों की प्रदर्शनी के लिए बहुत बड़ा कमरा चाहिए. ಒಂದು ಕಡೆ ಶಿವಂದೇ ಚಿತ್ರಗಳನ್ನು ಹಾಕ್ರಿ. ಶಿವಬಾಬನಿಗೆ ಸಂಬಂಧಪಟ್ಟಿರುವಂಥ ಚಿತ್ರಗಳು. ಜ್ಯೋತಿರ್ಬಿಂದು ಶಿವಬಾಬಾ, ಸರ್ವಾತ್ಮರ ತಂದೆ, ಶಿವರಾತ್ರಿಯ ಚಿತ್ರ, ತ್ರಿಮೂರ್ತಿಯ ಚಿತ್ರ, ಪರಮಾತ್ಮ ಸರ್ವವ್ಯಾಪಿ ಅಲ್ಲ ಅನ್ನುವ ಚಿತ್ರ, ಹೀಗೆ ಪರಮಾತ್ಮನ ಚಿತ್ರಗಳನ್ನು ಹಾಕ್ರಿ. ನಂತರ ಸಂಗಮಯುಗದ ಚಿತ್ರಗಳನ್ನು ಹಾಕ್ರಿ. ಪ್ರಧಾನ ಕೇಂದ್ರದ ಚಿತ್ರ, ದಿಲ್ವಾಡ ಮಂದಿರದ ಚಿತ್ರ, ಎಲ್ಲ ಬ್ರಾಹ್ಮಣರು ತಪಸ್ಸು ಯೋಗ ಮಾಡ್ತಿರುವಂಥ ಚಿತ್ರ, ಹೀಗೆ ಹಾಕ್ರಿ. ನಂತರ ಲಕ್ಷ್ಮೀನಾರಾಯಣರ ರಾಜಧಾನಿಯ ಚಿತ್ರಗಳನ್ನು ಹಾಕ್ರಿ. ಸ್ವರ್ಗದ ಚಿತ್ರಗಳನ್ನು ಎಷ್ಟೊಂದು ಹಾಕ್ಬೋದು. ಕೃಷ್ಣ ಹುಟ್ಟಿದ್ದು, ಪಾಲನೆ ಪಡೆದಿದ್ದು, ರಾಜೆಯು ವಿದ್ಯೆ ಕಲಿತಿದ್ದು, ಪುಷ್ಪಕ ವಿಮಾನದಲ್ಲಿ ಹಾರಾಡಿದ್ದು, ನೃತ್ಯ ಮಾಡಿದ್ದು, ರಾಜ್ಯಸಭೆದು ಅನೇಕ ಚಿತ್ರಗಳನ್ನು ಮಾಡಿ ಹಾಕ್ರಿ. ಒಂದೊಂದು ಕೋಠಡಿಯಲ್ಲಿ ಒಂದೊಂದು ವಿಷಯದ ಚಿತ್ರಗಳನ್ನು ಹಾಕಿ ದೊಡ್ಡ ಹಾಲಲ್ಲಿ ಒಂದು ಪ್ರದರ್ಶನ ಮಾಡಿರಿ ಅಂತ ಬಾಬಾ ಹೇಳ್ತಾರೆ. ಬಹುತ್ ಬಡ ಕಮ್ರಾ ಚಾಯಿ. ಬೇರೆ ಬೇರೆ ಸ್ಟಾಲ್ಗಳನ್ನು ಮಾಡಿ ಪ್ರದರ್ಶನ ಮಾಡಿರಿ. ದೆಹಲಿ में बहुत आएंगे, अच्छे और बुरे तो होते ही हैं, बड़ी संभाल करनी चाहिए, इसमें चाहिए पहचान. ದೆಹಲಿಯಲ್ಲಿ ನೀವು ಪ್ರದರ್ಶನ ಮಾಡಿದರೆ ಬಹಳ ಜನ ಬರ್ಬೋದು. ಬರೋರಲ್ಲಿ ಕೆಲವರು ಒಳ್ಳೆಯವರು ಇರ್ತಾರೆ, ಕೆಲವರು ಕೆಟ್ಟವರು ಇರ್ತಾರೆ. ನಮ್ಮ ಚಿತ್ರಗಳಿಗೆ ಬೆಂಕಿ ಹಚ್ಚೋರು ಇರ್ತಾರೆ. ನೀವು ಗುರುತಿಸಿ ಅವರನ್ನು ಒಳಗೆ ಬಿಡಬೇಕು ಅಂತ ಹೇಳ್ತಾರೆ ಬಾಬಾ. ಚೀಫ್ ಜಸ್ಟಿಸ್ ಸೆ ಓಪನಿಂಗ್ ಕರಾತೆ, ವಹ ಭಿ ನಾಮಿ ಗ್ರಾಮಿ ನಂಬರ್ 1 है. प्रेसिडेंट और चीफ जस्टिस इक्वल है. एक दो को कसम उठवाते, ज़रूर कुछ समझते हैं, तब तो उद्घाटन करेंगे ना. कंस्ट्रक्शन का ही उद्घाटन करें, डिस्ट्रक्शन का तो उद्घाटन नहीं करेंगे. ಬಾಬಾ ಹೇಳ್ತಾರೆ, ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್, ಮುಖ್ಯ ನ್ಯಾಯಾಧೀಶ ಏನಿರ್ತಾರೆ, ಅವರಿಂದ ನಿಮ್ಮ ಪ್ರದರ್ಶನದ ಉದ್ಘಾಟನೆ ಮಾಡಿಸಿರಿ. ಈ ದೇಶದ ರಾಷ್ಟ್ರಪತಿ, ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಪತಿ, ಮತ್ತು ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಮುಖ್ಯ ನ್ಯಾಯಾಧೀಶ, ಇಬ್ಬರದು ಸ್ಥಾನ ಮಾನ ಒಂದೇ ಸಮಾನ ಇದೆ ಅಂತಾರೆ ಬಾಬಾ. ಯಾಕೆ ಅಂದರೆ ರಾಷ್ಟ್ರಪತಿ ಪ್ರತಿಜ್ಞೆ ಮಾಡುವಾಗ
ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ ನಿಂತು ಅವರಿಂದ ಪ್ರತಿಜ್ಞೆ ಮಾಡಿಸ್ತಾರೆ. ಈ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಪ್ರತಿಜ್ಞೆ ಮಾಡುವಾಗ ರಾಷ್ಟ್ರಪತಿ ಇವರಿಂದ ಪ್ರತಿಜ್ಞೆ ಮಾಡಿಸ್ತಾರೆ. ಇಬ್ಬರದು ಸ್ಥಾನ ಮಾನ ಲೆವೆಲ್ ಎಲ್ಲ ಒಂದೇ ಇದೆ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶನಿಗೆ ರಾಷ್ಟ್ರಪತಿಯ ಸಮಾನವಾದ ಸ್ಥಾನ ಇದೆ ಅಂತ ಹೇಳ್ತಾರೆ ಅಂಥವ್ರನ್ನ ಕರೆದು ನಿಮ್ಮ ಪ್ರದರ್ಶನದ ಉದ್ಘಾಟನೆ ಮಾಡಿಸ್ರಿ. ಪ್ರದರ್ಶನ ತೆಗೆಯುವಾಗ ಕರಿಬೇಡ್ರಿ ಅವ್ರಿಗೆ, ಪ್ರದರ್ಶನ ಹಾಕುವಾಗ ಕರೀರಿ. ಯಾವುದೇ ಒಂದು ಉದ್ಘಾಟನೆ ಸ್ಥಾಪನೆ ಮಾಡುವಾಗ ಮಾಡ್ತಾರೆ, ಮನೆ ಕಟ್ಟುವಾಗ ಉದ್ಘಾಟನೆ ಮಾಡ್ತಾರೆ ವಿನಃ ಹಳೆ ಮನೆ ಕೆಡಿಸುವಾಗ ಯಾರನ್ನು ಕರೆದು ಕೆಡಿಸ್ಲಿಕ್ಕೆ ಪೂಜೆ ಮಾಡಿ ಉದ್ಘಾಟನೆ ಮಾಡಿ ಕೆಡಿಸೋದಿಲ್ಲ. ಯಾವುದೇ ಒಂದು ನಿರ್ಮಾಣದ ಕಾರ್ಯ ಎಲ್ಲಿ ಇರ್ತದೆ, ರಚನೆಯ ಕಾರ್ಯ ಎಲ್ಲಿ ಇರ್ತದೆ, ಅಲ್ಲಿ ಉದ್ಘಾಟನೆಯ ಕಾರ್ಯಕ್ರಮ ಮಾಡ್ತಾರೆ. अब बाप समझाते बच्चे तुम्हारे सुख के दिन आ रहे, बोर्ड पर भी हॉस्पिटल नाम जरूर लिखना चाहिए. और किसने स्थापना की? अविनाशी सर्जन पतित पावन बाप है ना. ನಿಮ್ಮ ಸುಖದ ದಿನಗಳು ಬರಲಿವೆ. ಹೊರಗೆ ನೀವು ನಾಮಫಲಕದ ಮೇಲೆ ಬರೆದಾಕ್ರಿ, ಇದು ವಿಶ್ವವಿದ್ಯಾಲಯದ ಜೊತೆಗೆ ಆತ್ಮಿಕ ಆಸ್ಪತ್ರೆನೂ ಆಗಿದೆ ಅಂತ. ಈ ಆಸ್ಪತ್ರೆಯ ಸ್ಥಾಪನೆ ಅವಿನಾಶಿ ಸರ್ಜನಾಗಿರುವಂತಹ ಪರಮಾತ್ಮ ಮಾಡಿದ್ದಾನೆ. ಪಾವನ್ ದುನಿಯಾ में तो पावन मनुष्यों को कभी बीमारी आदि होती नहीं. पतित दुनिया में बहुत बीमारियां हैं, तो सर्विस के लिए विचार चलाना चाहिए. ಪಾವನ ಪ್ರಪಂಚದಲ್ಲಿ ದೇವತೆಗಳು ನಿರೋಗಿಯಾಗಿರ್ತಾರೆ, ಯಾರಿಗೂ ಕಾಯಿಲೆ ಇರೋದಿಲ್ಲ. ಪತಿತ ಪ್ರಪಂಚದಲ್ಲಿ ಎಲ್ಲರಿಗೂ ಕಾಯಿಲೆ ಇದೆ. ಆದ್ದರಿಂದ ಬಾಬಾ ಪತಿತ ಪ್ರಪಂಚದಲ್ಲಿ ಬಂದು ಮಕ್ಕಳನ್ನು ಪಾವನ ಮಾಡಿ ನಿರೋಗಿಯನ್ನಾಗಿ ಮಾಡ್ತಾರೆ. तो सर्विस के लिए विचार चलाना चाहिए. क्या क्या चित्र रखने चाहिए, कैसे समझाना चाहिए. अगर कोई बेसमझ समझाएंगे तो कुछ भी समझ नहीं सकेंगे, कहेंगे यहाँ तो कुछ भी नहीं, गपोड़े मारते रहते. इसलिए प्रदर्शनी में कभी भी बुद्धुओं को समझाने के लिए नहीं खड़ा करना चाहिए. समझाने वाले भी होशियार चाहिए. ಬಾಬಾ ಹೇಳ್ತಾರೆ, ಪ್ರದರ್ಶನದಲ್ಲಿ ಜ್ಞಾನ ಹೇಳುವಂಥವರು ಬುದ್ಧಿವಂತರಾಗಿರ್ಬೇಕು, ಜ್ಞಾನ ತಿಳ್ಕೊಂಡಿರ್ಬೇಕು. ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಾಗ ಇವರೇನಾದರೂ ಹೆಚ್ಚು ಕಡಿಮೆ ಹೇಳಿಬಿಟ್ರೆ ಅವರೇನು ಅಂದ್ಕೊಳ್ತಾರೆ, ಇವರಲ್ಲಿ ಯಾವ ಜ್ಞಾನವೂ ಇಲ್ಲ, ಇವ್ರು ಹೇಳೋದೆಲ್ಲ ಸುಳ್ಳು, ಇವ್ರದ್ದೆಲ್ಲ ಕಲ್ಪನೆ ಅಂಥೇಳಿ ಹೋಗಿಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರದರ್ಶನದ ಸಮಯದಲ್ಲಿ ಸೇವೆಗೆ ಒಳ್ಳೊಳ್ಳೆ ಮಕ್ಕಳನ್ನು ನೇಮಿಸಬೇಕು. ಒಳ್ಳೆಯ ಜ್ಞಾನ ತಿಳಿದವರನ್ನು ಪ್ರದರ್ಶನದಲ್ಲಿ ಇಡಬೇಕು. ಕಿಸಮ್ ಕಿಸಮ್ ಕೆ ಮನುಷ್ಯ ಆತೆ. बड़े आदमी को कोई भुट्टू समझावे तो सारी प्रदर्शनी का नाम बदनाम कर दे. ಬಾಬಾ ಹೇಳ್ತಾರೆ, ಪ್ರದರ್ಶನ ನೋಡಲಿಕ್ಕೆ ವಿಧ ವಿಧವಾದ ಜನ ಬರ್ತಾರೆ. ಬುದ್ಧುಗಳು ಏನಾದರೂ ನಿಂತು ಜ್ಞಾನ ಹೇಳಿಬಿಟ್ರೆ ಇಡೀ ಪ್ರದರ್ಶನದ ಹೆಸರನ್ನೇ ಕೆಡಿಸ್ಬಿಡ್ತಾರೆ. ಜ್ಞಾನದ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. बाबा बतला सकते हैं फलाना फलाना किस प्रकार का टीचर है. सब एक जैसे होशियार भी नहीं, बहुत देह अभिमानी भी है.
ಬಾಬನಿಗೆ ಕೇಳಿದರೆ ಬಾಬನಿಗೆ ಗೊತ್ತಿರ್ತದೆ ಯಾರ್ಯಾರು ಒಳ್ಳೆ ಟೀಚರ್ ಇದ್ದಾರೆ, ಯಾರ್ಯಾರು ಒಳ್ಳೆ ರೀತಿಯಿಂದ ಜ್ಞಾನ ಹೇಳ್ತಾರೆ. ಅಂಥವ್ರನ್ನ ಬಾಬಾ ಗುರುತಿಸಿ ಪ್ರದರ್ಶನದ ಸೇವೆ ಮಾಡಲಿಕ್ಕೆ ಕಳಿಸ್ತಾರೆ. ಮಕ್ಕಳಲ್ಲಿ ಎಲ್ಲರೂ ಒಂದೇ ಥರ ಇಲ್ಲ. ಅನೇಕ ಮಕ್ಕಳಲ್ಲಿ ಇನ್ನೂ ದೇಹದ ಅಭಿಮಾನ ಇದೆ. अब बाप कहते, हे आत्माएं, तुम्हारे सुख के दिन आ रहे. स्वर्ग का नाम तो सब गाते, परंतु स्वर्ग में भी नंबरवार मर्तबे, नरक में भी नंबरवार दर्जे. विजय माला में पिरोने वाले राज राजेश्वर बनते. हम पूछते भी हैं, ज्ञान ज्ञानेश्वरी जगत अम्बा से तुम्हारा क्या संबंध है? ज्ञान ज्ञानेश्वरी को ईश्वर ज्ञान देते हैं तो राज राजेश्वरी बनती है. जगत अम्बा को भी बहुत बच्चे हैं और प्रजापिता ब्रह्मा को भी बहुत बच्चे. कितनी सूक्ष्म बातें. ನಿಮ್ಮ ಸುಖದ ದಿನಗಳು ಬರಲಿವೆ. ಸ್ವರ್ಗದಲ್ಲಿ ಎಲ್ಲರಿಗೂ ಸುಖನೇ ಸುಖ ಇರ್ತದೆ. ಆದರೆ ಸ್ವರ್ಗದಲ್ಲಿನೂ ನಂಬರ್ವಾರ್ ಪದವಿಗಳು ಇರ್ತವೆ. ನರಕದಲ್ಲಿನೂ ನಂಬರ್ವಾರ್ ಇದ್ದಾರೆ. ವಿಜಯ ಮಾಲಾ ಮೇ ಪಿರೋನೆ ವಾಲೆ राज राजेश्वर बनते हैं. हम पूछते भी है, ज्ञान ज्ञानेश्वरी जगत अम्बा से तुम्हारा क्या संबंध है? ज्ञान ज्ञानेश्वरी को ज्ञान ज्ञानेश्वरी को ईश्वर ज्ञान देते हैं तो राज राजेश्वरी बनती है. जगत अम्बा को भी बहुत बच्चे हैं. प्रजापिता ब्रह्मा को भी बहुत बच्चे हैं. कितनी सूक्ष्म बातें हैं. मनुष्य समझ नहीं सकते प्रजापिता ब्रह्मा और जगत अम्बा कौन है. प्रजापिता ब्रह्मा के मुख वंशावली भी होंगे ना. सेंसिबल जो होंगे वह झट पूछेंगे, हमको यह बात समझ में नहीं आती कि प्रजापिता ब्रह्मा और जगत अम्बा का आपस में क्या कनेक्शन है. जो इतने बच्चे मुख से हुए, ऐसे ऐसे प्रश्न पूछने से आने वालों की बुद्धि का पता लग जाएगा. ವಿಜಯಮಾಲೆಯಲ್ಲಿ ಬರುವಂಥವರು ಮುಂದೆ ರಾಜರಾಜೇಶ್ವರಿ ಆಗ್ತಾರೆ, ರಾಜರಾಜೇಶ್ವರ ಆಗ್ತಾರೆ. ಜನ ನಿಮಗೆ ಕೇಳ್ತಾರೆ, ಪ್ರಜಾಪಿತಾ ಬ್ರಹ್ಮ ಮತ್ತು ಜಗತ್ತಂಬೆಗೆ ಯಾವ ಸಂಬಂಧ ಇದೆ ಅಂತ. ತಿಳ್ಕೊಳ್ಳುವಂತಹ ಆಸಕ್ತಿ ಇರೋರು ತಕ್ಷಣ ಅರ್ಥ ಮಾಡ್ಕೊಳ್ತಾರೆ, ಪ್ರಶ್ನೆನೂ ಕೇಳ್ತಾರೆ. ಆಗ ನೀವು ಅವರಿಗೆ ಯಥಾರ್ಥವಾಗಿ ತಿಳಿಸಿಕೊಡಬೇಕು. बाप तो सब राज समझाते हैं. त्रिमूर्ति, झाड़, गोला, लक्ष्मी नारायण का चित्र, इनमें एम ऑब्जेक्ट भी है. वर्षा देने वाला भी ऊपर खड़ा है. ಬಾಬಾ ಅಂತೂ ನಿಮಗೆ ಜ್ಞಾನದ ಎಲ್ಲ ರಹಸ್ಯಗಳನ್ನು ತಿಳಿಸಿಕೊಡ್ತಾರೆ. ತ್ರಿಮೂರ್ತಿ, ವೃಕ್ಷ, ಸೃಷ್ಟಿ ನಾಟಕದ ಚಕ್ರ, ಲಕ್ಷ್ಮೀನಾರಾಯಣರ ಚಿತ್ರ. ಲಕ್ಷ್ಮೀನಾರಾಯಣರ ಚಿತ್ರದಲ್ಲಿ ಮೇಲೆ ಶಿವಬಾಬನು ಇದ್ದಾರೆ, ಕೆಳಗೆ ಅವನು ಕೊಡುವಂತಹ ಆಸ್ತಿನೂ ಇದೆ. समझाने वाला बहुत होशियार चाहिए.
प्रश्नावली भी बहुत अच्छी है। रावण से तुम्हारा क्या संबंध है? इतने बड़े विद्वान पंडित आदि कुछ भी समझते नहीं कि यह दुश्मन कैसे है। हम भी आगे समझते नहीं थे। बाबा कहते, यह जो ब्रह्मा है जिसको मैंने अडॉप्ट किया, वह भी नहीं जानते थे। अब जानते हैं तो औरों को भी समझाने का बड़ा शौक चाहिए। यह ಪ್ರದರ್ಶನಿ ಬಿಲ್ಕುಲ್ ನೈ. ಬಾಬಾ ಹೇಳ್ತಾರೆ, ಪ್ರದರ್ಶನದಲ್ಲಿ ಜ್ಞಾನ ಹೇಳುವಂಥವರು ಬಹಳ ಬುದ್ಧಿವಂತರಿರಬೇಕು. ಯಾಕೆ ಅಂದರೆ ಈ ಜಗತ್ತಿನ ದೊಡ್ಡ ದೊಡ್ಡ ವಿದ್ವಾನ ಪಂಡಿತರಿಗೂ ಸಹ ಈ ಜ್ಞಾನದ ವಿಚಾರನೆ ಗೊತ್ತಿಲ್ಲ. ನೀವು ಜನರಿಗೆ ಪ್ರಶ್ನೆ ಕೇಳ್ರಿ, ರಾವಣನಿಗೂ ನಿಮಗೂ ಸಂಬಂಧ ಏನಿದೆ ಅಂತ. ರಾವಣ ನಿಮಗೆ ಶತ್ರು ಯಾಕೆ ಆಗಿದ್ದಾನೆ ಅಂತ. ಈ ಬ್ರಹ್ಮ ಬಾಬೋರ್ಗೂ ಸಹ ಮೊದಲು ಗೊತ್ತಿರಲಿಲ್ಲ, ಈಗ ಗೊತ್ತಾಗಿದೆ. ಮಕ್ಕಳಿಗೂ ಮೊದಲು ಗೊತ್ತಿರಲಿಲ್ಲ, ಈಗ ಗೊತ್ತಾಗಿದೆ. ಅಂದರೆ ಆ ಜ್ಞಾನವನ್ನು ಜನರಿಗೆ ಹೇಳುವ ಅಭಿರುಚಿ, ಆಸಕ್ತಿ ನಿಮ್ಮಲ್ಲಿ ಇರಬೇಕು. प्रदर्शनी बिल्कुल नहीं. भल कोई कॉपी भी करे तो भी समझा न सके. यह ವಂಡರ್ है. बड़ा नशा चाहिए. ನಮ್ಮ ಪ್ರದರ್ಶನ ಸಂಪೂರ್ಣ ಹೊಸದಾಗಿದೆ. ಭಲೆ ಯಾರಾದರೂ ಈ ಚಿತ್ರಗಳನ್ನು ಕಾಪಿ ಮಾಡಬಹುದು, ಆದರೆ ಅರ್ಥ ಅವರಿಗೆ ಗೊತ್ತಿಲ್ಲ. ಇದು ಎಂಥ ವಂಡರ್ಫುಲ್ ಪ್ರದರ್ಶನ ಆಗಿದೆ. ಸೇವೆಯ ಬಗ್ಗೆ ಮಕ್ಕಳಲ್ಲಿ ಬಹಳ ನಶೆ ಇರಬೇಕು. ಚಿತ್ರ तुम्हारे बहुत मांगेंगे तो बहुत होने चाहिए. सर्विस के लिए पूरा लग जाना चाहिए. विशाल बुद्धि भी चाहिए. खर्चा तो होगा ही. पैसे तो खर्च करने के लिए ही. खर्च करते जाएंगे तो आते जाएंगे. ಸೇವೆಯ ಬಗ್ಗೆ ಪೂರ್ಣ ನಶೆ ನಿಮ್ಮಲ್ಲಿ ಇರಬೇಕು. ಮುಂದೆ ನಿಮ್ಮ ಚಿತ್ರಗಳನ್ನು ನೋಡಿ ಅನೇಕರು ಆ ಚಿತ್ರಗಳನ್ನು ಕೇಳಬಹುದು. ಆಗ ನೀವು ಆ ಚಿತ್ರಗಳ ಬಗ್ಗೆ ಜ್ಞಾನ ತಿಳಿಸಿ ಚಿತ್ರಗಳನ್ನು ಕೊಡಬೇಕು. ಸೇವೆಯಲ್ಲಿ ವಿಶಾಲ ಬುದ್ಧಿ ಇರಬೇಕು. ಖರ್ಚಂತೂ ಆಗೇ ಆಗ್ತದೆ. ಹಣ ಇರೋದೇ ಖರ್ಚು ಮಾಡುವುದಕ್ಕಾಗಿ. ಖರ್ಚು ಕರ್ತೆ ಜಾಯೆಂಗೆ ತೋ ಆತೆ ಜಾಯೆಂಗೆ. ಎಷ್ಟೆಷ್ಟು ನೀವು ಖರ್ಚು ಮಾಡ್ತಾ ಹೋಗ್ತೀರಿ ಅಷ್ಟೆಷ್ಟು ಭಂಡಾರದಲ್ಲಿ ಮತ್ತೆ ಹಣ ಬರ್ತಾ ಹೋಗ್ತದೆ. ಧನ ದಿಯೆ ಧನ ನಾ ಕೂಟೆ. ಬಚ್ಚೆ ಭೀ ಬಹುತ್ ಬಂತೆ ಜಾಯೆಂಗೆ. ಹಣ ಕೊಡೋದ್ರಿಂದ ಹಣದ ಕೊರತೆ ಯಾವತ್ತೂ ಆಗೋದಿಲ್ಲ. ಎಷ್ಟೆಷ್ಟು ಸೇವೆಗಾಗಿ ಹಣವನ್ನು ಖರ್ಚು ಮಾಡ್ತೀವಿ ಅಷ್ಟೇ ನಮ್ಮಲ್ಲಿ ಮತ್ತೆ ಹಣ ಜಮಾ ಆಗ್ತಾ ಹೋಗ್ತದೆ. ಕೊಡುವಂಥ ಮಕ್ಕಳು ಸಹ ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋರಿದ್ದಾರೆ. पैसे तो सर्विस में ही लगाने. ರಾಜಧಾನಿ ತೋ ಸತ್ಯುಗ್ ಮೇ ಹೋನಿ. ಹಣ ಅಂತೂ ಸೇವೆಗಾಗಿಯೇ ಖರ್ಚು ಮಾಡಬೇಕು. ರಾಜಧಾನಿ, ಬಂಗಾರದ ಅರಮನೆ ಸತ್ಯಯುಗದಲ್ಲಿ ಸಿಗ್ತದೆ. ಯಹಾ ತೋ ಮಹಲ್ ಆದಿ ನಹಿ ಬನಾನೆ. ಇಲ್ಲಿ ನೀವು ಅರಮನೆಗಳನ್ನು ಕಟ್ಟಿಸಬಾರದು. उसमें गवर्नमेंट का कितना खर्चा होता है. यहाँ है चित्र बनाने का खर्चा. ಸರ್ಕಾರ ತಮ್ಮ ಅಧಿಕಾರಿಗಳ ಸಲುವಾಗಿ, ಮಂತ್ರಿಗಳ ಸಲುವಾಗಿ ಎಂತೆಂಥ ಮನೆಗಳನ್ನು ಕಟ್ಟಿಸ್ತದೆ. ಅದರಲ್ಲಿ ಎಷ್ಟೊಂದು ಖರ್ಚಾಗ್ತದೆ. ಆದರೆ ನಾವು ಖರ್ಚು ಮಾಡುವುದು ಸೇವೆಗಾಗಿ, ನಮ್ಮ ಚಿತ್ರಗಳನ್ನು ತಯಾರು ಮಾಡೋದಕ್ಕಾಗಿ. अब बाप ने समझाया,
आधा समय रावण राज्य, आधा समय राम का राज्य। इस रावण से बाबा ही आकर छुड़ाते हैं और कोई छुड़ा न सके। इनके लिए तो ಸರ್ವಶಕ್ತಿಮಾನ್ ही चाहिए। ಅರ್ಧ ಸಮಯ ರಾಮನ ರಾಜ್ಯ, ಅರ್ಧ ಸಮಯ ರಾವಣನ ರಾಜ್ಯ. ಈ ರಾವಣನ ರಾಜ್ಯದಿಂದ ಬಿಡಿಸುವವನು ಸರ್ವಶಕ್ತಿವಂತನೇ ಆಗಿರಬೇಕು. ಸರ್ವಶಕ್ತಿವಂತ ತಂದೆಯೇ ಬಂದು ರಾವಣನ ಬಂಧನದಿಂದ ನಮ್ಮನ್ನು ಬಿಡಿಸ್ತಾನೆ. फिर सतयुग में यह रावण दुश्मन होता ही नहीं। धीरे धीरे तुम्हारा प्रभाव बहुत निकलेगा। फिर बांधेली माताएं कन्याएं सब छूट जाएंगी। ಸತ್ಯಯುಗದಲ್ಲಿ ಈ ರಾವಣ ಶತ್ರು ಇರೋದಿಲ್ಲ. ನಿಧಾನಕ್ಕೆ ನಿಮ್ಮ ಪ್ರಭಾವ ಜಾಸ್ತಿ ಆಗಲಿದೆ. ಬಂಧನದಲ್ಲಿ ಇರುವಂಥ ಮಾತೆಯರು ಕನ್ಯೆಯರು ಬಂಧನ ಮುಕ್ತ ಆಗೋರಿದ್ದಾರೆ. ಅವರಿಗೆ ಬಂಧನ ಮಾಡುವಂಥವರು ಸಹ ಸಮझेंगे यह तो अच्छी बात है, ಇದು ಒಳ್ಳೆ ಜ್ಞಾನ ಇದೆ, ಒಳ್ಳೆ ಮಾರ್ಗ ಇದೆ ಅಂತ ತಿಳ್ಕೊಳ್ತಾರೆ. ಕಲಂಕ ತೋ ಲಗ್ನೆ ಹಿ ಹೇ, ಕೃಷ್ಣ ಪರ್ ಭಿ ಕಲಂಕ ಲಗೆ ನಾ. ಸ್ಥಾಪನಾ के समय भी भगाने आदि के कलंक लगाए गालियाँ देते थे। फिर स्वर्ग में भी कलंक लगाए, सर्प ने डसा, यह किया, कितनी फालतू बातें. ನಿಮ್ಮ ಪ್ರಭಾವ ಜಾಸ್ತಿ ಆಗೋವರೆಗೂ ಜನ ನಿಮಗೆ ನಿಂದನೆ ಅಂತೂ ಮಾಡೇ ಮಾಡ್ತಾರೆ, ಕಳಂಕಗಳನ್ನು ಹೊರಿಸ್ತಾರೆ. ಯಜ್ಞದ ಆದಿಯಲ್ಲಿ ಬ್ರಹ್ಮ ಬಾಬನಿಗೂ ಎಷ್ಟೊಂದು ನಿಂದನೆ ಮಾಡಿದರು, ಗ್ಲಾನಿ ಮಾಡಿದರು. ಇನ್ನು ಪುರಾಣದಲ್ಲಿ ಕೃಷ್ಣನ ಮೇಲೇನೂ ಸಹ ಅನೇಕ ಕಳಂಕಗಳನ್ನು ಹೊರಿಸಿದ್ದಾರೆ. ಸರ್ಪ ಕಚ್ಚಿತು, ಕೃಷ್ಣ ಬೆಣ್ಣೆ ಕದ್ದ, ಸೀರೆ ಕದ್ದ, ಕಳ್ಳ ಕೃಷ್ಣ ಅಂತಲೂ ಬರೆದಿಟ್ಟಿದ್ದಾರೆ. ಕಿತನಿ ಫಾಲ್ತು ಬಾತೆ. ಆದರೆ ಸ್ವರ್ಗದಲ್ಲಿ ಬರುವ ಕೃಷ್ಣ ಆ ಥರದ ಕೆಲಸಗಳನ್ನು ಮಾಡೋದಿಲ್ಲ. प्रदर्शनी में बहुत आते हैं, फिर उन्हों को कहा जाता सेंटर पर आकर समझो, आकर अपनी जीवन बनाओ, काल पर जीत पहनो, वहाँ काल खाता नहीं. ಪ್ರದರ್ಶನದಲ್ಲಿ ಬಂದವರಿಗೆ ಸೇವಾ ಕೇಂದ್ರಕ್ಕೆ ಕರೀರಿ, ನಿಮಂತ್ರಣ ಕೊಡಿ, ಬಂದು ನಿಮ್ಮ ಜೀವನ ನಿರ್ಮಾಣ ಮಾಡಿಕೊಳ್ಳಿರಿ, ಕಾಲದ ಮೇಲೆ ವಿಜಯಿಗಳಾಗ್ರಿ, ಅಮರ ಕಥೆಯನ್ನು ಕೇಳಿ ಅಮರ ಲೋಕಕ್ಕೆ ಬರುವಂಥವರಾಗ್ರಿ ಅಂತ ನಿಮಂತ್ರಣ ಕೊಡಬೇಕು. ಏಕ ಕಹಾನಿ ಹೇ ಯಮದೂತ ಲೇನೆ ಗಯಾ तो उनको कहा तुम अंदर घुस नहीं सकते, यह बड़ी समझने की बातें. ಒಂದು ಕಥೆಯಲ್ಲಿ ಬರ್ತದೆ, ಯಮದೂತ ಒಬ್ಬರ ಪ್ರಾಣ ತಗೊಳ್ಳಿಕ್ಕೆ ಹೋಗ್ತಾನೆ. ಆಗ ದೇವತೆಗಳು ಹೇಳ್ತಾರೆ, ನೀನು ಇಲ್ಲಿಗೆ ಬರಕೂಡದು, ನಿನಗೆ ಪ್ರವೇಶ ಇಲ್ಲ ಅಂಥೇಳಿ. ಇದರ ಅರ್ಥ ಆಗಿದೆ, ಸ್ವರ್ಗದಲ್ಲಿ ಯಮದೂತರು ಬರೋದಿಲ್ಲ, ಸ್ವರ್ಗದಲ್ಲಿ ಆಕಸ್ಮಿಕ ಸಾವು ಇರೋದಿಲ್ಲ. अब बाप कहते, पुराने संबंध पुराने शरीर का भान नहीं रखना है. स्वर्ग में जाकर हमको नए संबंध में जुटना है. यह ज्ञान बुद्धि में है. यह पुरानी दुनिया तो ख़त्म होने वाली है. हमारा संबंध है बाप से और नई दुनिया से. यह बातें स्मरण करनी पड़े. यह ज्ञान मिल रहा है भविष्य नई दुनिया के लिए. यह पुरानी दुनिया तो कब्रिस्तान होनी, इनसे क्या दिल लगानी. ऐसे ऐसे अपने साथ बातें करनी है, तब कोई को समझा सकेंगे. ಈ ಹಳೆ ಜಗತ್ತು ನಾಶವಾಗಲಿದೆ. ಆದ್ದರಿಂದ ಹಳೆ ಜಗತ್ತು ಹಳೆ ಸಂಬಂಧದಿಂದ ಬುದ್ಧಿಯನ್ನು ತೆಗೆದುಹಾಕ್ರಿ. ನಿಮಗೇನು ಜ್ಞಾನ ಸಿಗ್ತಾ ಇದೆ ಅದರ ಬಗ್ಗೆ ಸ್ಮರಣೆ ಮಾಡಿ. ಹಳೆ ಪ್ರಪಂಚ
ಸ್ಮಶಾನವಾಗಲಿದೆ. ದೇಹ ಸಹಿತವಾಗಿ ಎಲ್ಲವೂ ಖತಮ್ ಆಗಲಿದೆ. ಈ ಥರ ನಿಮ್ಮ ಜೊತೆಗೆ ನೀವೇ ಮಾತಾಡ್ಕೊಳ್ಳಿ. ಅಬ್ ತುಮ್ ಬಚ್ಚೆ ಜಾನ್ತೆ ಹೋ ಹಮಾರೆ ಸುಖ ಕೆ ದಿನ್ ಆ ರಹೆ. जितना पुरुषार्थ करेंगे पद भी ऊंचा पाएंगे. सर्टिफिकेट तो टीचर ही देंगे ना. वह जानते हैं इनमें कितनी सच्चाई है, कितना सर्विसेबल है. यह कंस्ट्रक्शन का काम करते हैं या डिस्ट्रक्शन का काम तो नहीं करते. ನೀವು ಪುರುಷಾರ್ಥ ಮಾಡಬೇಕು. ನಿಮ್ಮ ಪುರುಷಾರ್ಥಕ್ಕೆ ಸರ್ಟಿಫಿಕೇಟ್ ಶಿವ ಬಾಬಾ ಕೊಡ್ತಾರೆ. ಬಾಬಾ ನೋಡ್ತಾರೆ ಯಾರಲ್ಲಿ ಎಷ್ಟು ಸತ್ಯತೆ ಇದೆ, ಎಷ್ಟು ಸೇವೆ ಮಾಡ್ತಾರೆ, ಇವರು ನಿರ್ಮಾಣದ ಕೆಲಸ ಮಾಡ್ತಾರೋ ವಿನಾಶದ ಕೆಲಸ ಮಾಡ್ತಾರೋ ಅಂತ ಬಾಬಾನು ನೋಡ್ತಿರ್ತಾರೆ. ಸರ್ವಿಸೇಬಲ್ ಹಿ ದಿಲ್ ಪರ್ ಚढ़ते ಬಲ್ ಅಭಿ ತೋ ಪರಿಪೂರ್ಣ ಕೋಯಿ ನಹಿ ಖಾಮಿಯಾ ಸಬ್ ಮೇ ಹೈ ಪರಿಪೂರ್ಣ ತೋ ಆಗೆ ಚಲ್ಕರ್ ಬನ್ನ ಹೈ. ಯಾರು ಸೇವಾಧಾರಿಗಳು ಇರ್ತಾರೆ, ಸೇವೆ ಮಾಡ್ತಾರೆ, ಅವರು ತಂದೆಯ ಹೃದಯದಲ್ಲಿ ಇರ್ತಾರೆ. ಇನ್ನೂ ಯಾರೂ ಸಹ ಪರಿಪೂರ್ಣ ಆಗಿಲ್ಲ. ಮುಂದೆ ತಾವೆಲ್ಲರೂ ಪರಿಪೂರ್ಣ ಆಗೋರಿದ್ದೀರಿ. ಶೋಕ ರಖನಾ ಹೇ ಮನುಷ್ಯ ಕಿ ಜೀವನ್ ಕೈಸೆ ಬನಾಯೆ. ಎಲ್ಲ ಮನುಷ್ಯರ ಜೀವನ ಹೇಗೆ ರೂಪಿಸಬೇಕು, ಶ್ರೇಷ್ಠ ಮಾಡಬೇಕು ಅನ್ನೋದರ ಬಗ್ಗೆ ವಿಚಾರ ಮಾಡಿರಿ. कांटों को फूल बनाना है. बाप भी कांटे जैसे मनुष्यों को फूल बनाते, देवता बनाते. ज्ञान और योग भी चाहिए. बच्चे वृद्धि को पाते रहेंगे, फिर कोई विरोध नहीं करेंगे, सीधे हो जाएंगे. यहाँ कोई डीटी तो है नहीं. हर बात में ध्यान देना पड़ता है. ಬಾಬೋರು ಮುಳ್ಳುಗಳನ್ನು ಹೂ ಮಾಡ್ತಾ ಇದ್ದಾರೆ, ಅಂದರೆ ದೇವತಾ ಮಾಡ್ತಿದ್ದಾರೆ. ದೇವತಾ ಆಗುವಂಥವರಲ್ಲಿ ಜ್ಞಾನ ಯೋಗ ಇರಬೇಕು. ಆಗ ನಿಮ್ಮ ಸಂಖ್ಯೆ ವೃದ್ಧಿ ಆಗ್ತದೆ. ವಿರೋಧ ಮಾಡೋರು ತಮ್ಮ ವಿರೋಧವನ್ನು ನಿಲ್ಲಿಸ್ತಾರೆ. ಆಲ್ರೌಂಡ್ ಬುದ್ಧಿ ಚಾಹಿಯೆ. ಸರ್ವಿಸ್ ठीक रीति से कोई करते हैं व नहीं करते. कोई आराम पसंद तो नहीं है. सारा दिन यह चाहिए वह चाहिए तो नहीं है. इसको कहा जाता है लोभ. कपड़ा अच्छा चाहिए, भोजन अच्छा चाहिए, आशाएं बहुत रहती. ನೀವು ಮಕ್ಕಳು ಪರಸ್ಪರರನ್ನು ನೋಡ್ತಾ ಇರಬೇಕು. ಯಾರು ಏನು ಸೇವೆ ಮಾಡ್ತಾರೆ, ಆರಾಮ್ ಪಸಂದಾಗಿ ಸೋಮಾರಿಗಳಾಗಿ ಮಲಗ್ತಾ ಇಲ್ಲ ತಾನೆ. ಮಕ್ಕಳಲ್ಲಿ ಯಾರಿಗೆ ಒಳ್ಳೆ ಬಟ್ಟೆ ಬೇಕು, ಒಳ್ಳೆ ಊಟ ಬೇಕು ಎಂಬ ಲೋಭ ಇದೆ. ಎಲ್ಲವನ್ನೂ ಗಮನಿಸ್ತಾ ಇರಬೇಕು ಅಂತ ಬಾಬಾ ಹೇಳ್ತಾರೆ. ಬಾಬಾನೂ ನೋಡ್ತಿರ್ತಾರೆ. ವಾಸ್ತವ ಮೇ ಯಜ್ಞ ಸೆ ಜೋ ಮಿಲೆ ಸೋ ಅಚ್ಚಾ. ಸನ್ಯಾಸಿ ಕಭಿ ದೂಸರಿ ಚೀಜ್ ಲೇತೆ ನಹಿ. ವಾಸ್ತವಿಕವಾಗಿ ಯಜ್ಞದಿಂದ ಮಕ್ಕಳಿಗೇನು ಸಿಗುತ್ತೋ ಅದನ್ನೇ ಅವರು ಒಳ್ಳೆ ರೀತಿಯಿಂದ ಉಪಯೋಗಿಸಬೇಕು, ಅದರಲ್ಲಿನೇ ಸಂತೃಪ್ತಿ ಪಡಬೇಕು. ಸನ್ಯಾಸಿಗಳು ನೋಡಿ ಹೆಚ್ಚಿನ ವಸ್ತುಗಳನ್ನು ಕೇಳೋದಿಲ್ಲ. ಸಮಜ್ತೆ ಹೇ ಆದತ್ ಅಚ್ಚಿ ನಹಿ. ಶಿವ ಬಾಬಾ ಕೆ ಯಜ್ಞ ಸೆ ಸಬ್ ಕುಚ್ ಠೀಕ್ ಮಿಲ್ತಾ ಹೈ. ಹೆಚ್ಚಿನ ಲೋಭ ಮಾಡುವುದು ಒಳ್ಳೆಯದಲ್ಲ ಅಂತ ಸನ್ಯಾಸಿಗಳು ಹೇಳ್ತಾರೆ. ಶಿವ ಬಾಬಾ ಹೇಳ್ತಾರೆ, ಮಕ್ಕಳೇ, ಶಿವನ ಯಜ್ಞದಿಂದ ನಿಮಗೇನು ಸಿಗ್ತಾ ಇದೆಯೋ ಅದರಲ್ಲಿನೇ ನೀವು ಖುಷಿ ಪಡಬೇಕು, ಸಂತೃಪ್ತ ಆಗಿ ಇರಬೇಕು. ಪಹಲೆ ಜ್ಞಾನ ಯೋಗ ಕಿ ಆಶಾ ಪೂರ್ಣ ಕರೋ. ವಹ ಆಶಾಯೇ ತೋ ಜನ್ಮ ಜನ್ಮಾಂತರ ರಖತೆ ಆಯೆ. अब तो बाबा को याद करने से हम एवर हेल्दी बनेंगे. यह आश रखनी. ಜ್ಞಾನ ಯೋಗದ ಆಶೆಯನ್ನು ಪೂರ್ಣ ಮಾಡಿ. ಬಾಬಾ ಏನೋ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಜ್ಞಾನಿ ಆಗ್ರಿ, ಯೋಗಿ ಆಗ್ರಿ, ಸೇವಾಧಾರಿ ಆಗ್ರಿ ಅಂತ. ಬಾಬನ ಆ ಆಶೆಯನ್ನು ನೀವು ಪೂರ್ಣ ಮಾಡಿದರೆ ನಿಮ್ಮ ಎಲ್ಲ ಆಶೆಗಳು
ಪೂರ್ಣ ಆಗ್ತವೆ. ಲೌಕಿಕದ ಆಶೆಗಳನ್ನು ಜನ್ಮ ಜನ್ಮಾಂತರದಿಂದನೂ ಇಟ್ಕೊಂಡು ಬಂದಿದ್ದೀರಿ. ಈಗ ಲೌಕಿಕದ ಆಶೆಗಳನ್ನು ಬಿಟ್ಟು ಆತ್ಮ ನಾನು ನಿರೋಗಿಯಾಗಬೇಕು ಎಂಬ ಒಂದೇ ಒಂದು ಆಶೆಯನ್ನು ಇಟ್ಕೊಡಿ. याद करने से ही हम एवर हेल्दी बनेंगे, यह आशा रखनी। ज़रूर यह लिखना है कि यह रूहानी हॉस्पिटल है, जिससे मनुष्य समझे कि यह हॉस्पिटल व कॉलेज भी है. बाबा ने मकान भी हॉस्पिटल और कॉलेज के ढंग से बनवाया है. ಬರೆದಾಕ್ರೆ, ಇದು ಆತ್ಮಿಕ ಆಸ್ಪತ್ರೆ ಮತ್ತು ಆತ್ಮಿಕ ವಿದ್ಯಾಲಯ ಆಗಿದೆ. ಬಾಬವರು ಮಧುಬನದಲ್ಲಿ ಕಟ್ಟಿಸಿರುವಂತಹ ಕಟ್ಟಡಗಳನ್ನು ಆಸ್ಪತ್ರೆ ಮತ್ತು ಕಾಲೇಜಿನ ಮಾದರಿಯಲ್ಲಿ ಕಟ್ಟಿಸಿದ್ದಾರೆ. ಕಾಲೇಜೋं में कोई ಶೃಂಗಾರ नहीं होता, ಸಿಂಪಲ್ ಹೋತೆ. ಕಾಲೇಜಿನ ಕಟ್ಟಡ ಆಗಲಿ, ಆಸ್ಪತ್ರೆಗಳ ಕಟ್ಟಡ ಆಗಲಿ, ಅಲ್ಲಿ ಜಾಸ್ತಿ ಶೃಂಗಾರ ಇರೋದಿಲ್ಲ, ಸಾಧಾರಣ ರೀತಿಯಲ್ಲಿ ಕಟ್ಟಿರ್ತಾರೆ. ಅಚ್ಚ मीठे मीठे सिकीलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार: आराम पसंद नहीं बनना है. सर्विस का बहुत बहुत शौक रखना है. सर्विस में ही पैसे खर्च करने हैं. मनुष्यों की जीवन कांटे से फूल बनाने. आराम पसंद ಆಗಬಾರದು, ಸೋಮಾರಿಗಳು ಆಗಬಾರದು. ಸೇವೆಯ ಆಸಕ್ತಿ ಇರಬೇಕು. ಸೇವೆಗಾಗಿಯೇ ಹಣವನ್ನು ಖರ್ಚು ಮಾಡಬೇಕು. ಮನುಷ್ಯರ ಜೀವನ ಮುಳ್ಳಿನಿಂದ ಹೂವನ್ನಾಗಿ ಮಾಡಬೇಕು. ಎರಡನೇ, ಸದೈವ ಕನ್ಸ್ಟ್ರಕ್ಷನ್ ಕಾ ಕಾಮ ಹಿ करना है, डिस्ट्रक्शन का नहीं. अपने आप से बातें करनी. हम कहाँ जा रहे, क्या बन रहे. ಸದಾ ರಚನೆಯ ಕಾರ್ಯ ಮಾಡಬೇಕು, ಸ್ಥಾಪನೆಯ ಕಾರ್ಯ ಮಾಡಬೇಕು ವಿನಃ ವಿನಾಶದ ಕಾರ್ಯ ಮಾಡಬಾರದು. ತಮ್ಮ ಜೊತೆಗೆ ತಾವೇ ಮಾತಾಡ್ಕೋಬೇಕು. ತಾವು ಎಲ್ಲಿ ಹೋಗ್ತಾ ಇದ್ದೀರಿ, ಏನಾಗ್ತಾ ಇದ್ದೀರಿ ಅಂತ ನೋಡ್ಕೋಬೇಕು. वरदान: शक्तिशाली याद द्वारा परिवर्तन, खुशी और हल्केपन की अनुभूति करने वाले स्मृति सो समर्थ स्वरूप भव. ಶಕ್ತಿಶಾಲಿ ನೆನಪಿನ ಮೂಲಕ ಪರಿವರ್ತನೆ, ಖುಷಿ ಮತ್ತು ಹಗುರತೆಯ ಅನುಭವ ಮಾಡುವಂತಹ ಸ್ಮೃತಿ ಸೋ ಸಮರ್ಥ ಸ್ವರೂಪ भव. शक्तिशाली याद एक समय पर डबल अनुभव कराती है. एक तरफ याद अग्नि बन भस्म करने का काम करती है, परिवर्तन करने का काम करती है, और दूसरे तरफ खुशी व हल्केपन का अनुभव कराती है. ಶಕ್ತಿಶಾಲಿ ನೆನಪು ಒಂದೇ ಸಮಯದಲ್ಲಿ ಎರಡು ರೀತಿಯ ಅನುಭವ ಮಾಡಿಸ್ತದೆ. ಒಂದು ಕಡೆ ನೆನಪಿನ ಅಗ್ನಿಯಿಂದ ಪಾಪಗಳು ಭಸ್ಮ ಆಗ್ತವೆ, ಪರಿವರ್ತನೆ ಆಗ್ತದೆ. ಮತ್ತೊಂದು ಕಡೆ ನೆನಪು ಮಾಡೋದ್ರಿಂದ ಖುಷಿ ಮತ್ತು ಹಗುರತೆಯ ಅನುಭವ ಆಗ್ತದೆ. ऐसे विधि पूर्वक शक्तिशाली याद को ही ಯಥಾರ್ಥ ಯಾದ್ ಕಹಾ ಜಾತಾ ಹೈ. ಈ ಥರ ವಿಧಿಪೂರ್ವಕವಾಗಿ ಶಕ್ತಿಶಾಲಿ ನೆನಪು ಮಾಡುವುದಕ್ಕೆ ಯಥಾರ್ಥ ನೆನಪು, ಯಥಾರ್ಥ ಯೋಗ ಅಂತ ಹೇಳಲಾಗ್ತದೆ. ऐसी यथार्थ याद में रहने वाले
स्मृति स्वरूप बच्चे ही समर्थ है। यह स्मृति सो समर्थी ही नंबर 1 प्राइज़ का अधिकारी बना देती है। ಈ ಥರ ಯಥಾರ್ಥ ನೆನಪು ಮಾಡುವಂಥ ಮಕ್ಕಳು ಸ್ಮೃತಿ ಸ್ವರೂಪ ಆಗಿ ಸಮರ್ಥ ಆಗ್ತಾರೆ. ಸ್ಮೃತಿ ಸೋ ಸಮರ್ಥಿ ಸ್ವರೂಪ ಆಗುವುದು ಅಂದರೆ ನಂಬರ್ 1 ಬಹುಮಾನಕ್ಕೆ ಅಧಿಕಾರಿ ಆಗುವುದಾಗಿದೆ. ಶ್ಲೋಗನ್: ಅನುಭವಿ ವಹ ಹೈ ಜಿಸ್ಕಿ ದಿಲ್ ಮಜಬೂತ್ ಔರ್ ಬುಜುರ್ಗ್ ಹೈ. ಅನುಭವಿ ಯಾರು ಅಂದರೆ ಯಾರ ಮನಸ್ಸು ಗಟ್ಟಿಯಾಗಿರ್ತದೆ ಮತ್ತು ಅನುಭವಿಯಾಗಿರ್ತದೆ. ಲವ್ಲೀನ್ ಸ್ಥಿತಿ ಕಾ ಅನುಭವ ಕರೋ. ಅನುಭವಿ ಯಾರು ಅಂದರೆ ಯಾರ ಮನಸ್ಸು ಗಟ್ಟಿಯಾಗಿರ್ತದೆ ಮತ್ತು ಪಕ್ವಾಗಿ. ಬುಜುರ್ಗ್ ಅಂದರೆ ವಯಸ್ಸಾಗೋದು. ಮನಸ್ಸಿಗೆ ವಯಸ್ಸಾಗೋದಂದರೆ ಏನು? ಪಕ್ವ ಆಗೋದು ಅಥವಾ ಅನುಭವಿ ಆಗೋದು. ಇನ್ನು ಲವಲೀನ ಸ್ಥಿತಿಯ ಅನುಭವ ಮಾಡಲಿಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಪರಮಾತ್ಮ ಪ್ಯಾರ್ ಇಸ್ ಶ್ರೇಷ್ಠ ಬ್ರಾಹ್ಮಣ ಜನ್ಮ ಕಾ ಆಧಾರ है. कहते हैं प्यार है तो जहान है जान है, प्यार नहीं तो बेजान बेजहान है. प्यार मिला अर्थात जहान मिला. दुनिया एक बूंद की प्यासी है और आप बच्चों का यह प्रभु प्यार प्रॉपर्टी है. इसी प्रभु प्यार से पलते हो अर्थात ब्राह्मण जीवन में आगे बढ़ते हो तो सदा प्यार के सागर में लवलीन रहो. ಪರಮಾತ್ಮನ ಪ್ರೇಮ ಬ್ರಾಹ್ಮಣ ಜನ್ಮದ ಆಧಾರ ಆಗಿದೆ. ಹೇಳ್ತಾರೆ, ಪ್ರೀತಿ ಇದ್ದರೆ ಜೀವ ಇರ್ತದೆ, ಪ್ರೀತಿ ಇದ್ದರೆ ಜೀವನ ಇರ್ತದೆ. ಪ್ರೀತಿ ಇಲ್ಲ ಅಂದರೆ ಜೀವನೂ ಇಲ್ಲ, ಜೀವನನೂ ಇಲ್ಲ, ಜಗತ್ತೂ ಇಲ್ಲ. ಪ್ರೀತಿ ಸಿಕ್ಕಿದರೆ ಜಗತ್ತೇ ಸಿಕ್ಕಂಗೆ. ಪ್ರಪಂಚದ ಜನ ಪರಮಾತ್ಮನ ಒಂದು ಪ್ರೇಮದ ಹನಿಗಾಗಿ ಕಾಯ್ತಾ ಇದೆ. ಪರಮಾತ್ಮನ ಪ್ರೇಮದ ಒಂದು ಹನಿಗಾಗಿ ಕಾಯ್ತಾ ಇದ್ದಾರೆ. ನೀವು ಮಕ್ಕಳು ಪರಮಾತ್ಮ ಪ್ರೇಮದ ಅಧಿಕಾರಿಯಾಗಿದ್ದೀರಿ. ಪರಮಾತ್ಮನ ಪ್ರೀತಿಯೇ ನಿಮ್ಮ ಆಸ್ತಿಯಾಗಿದೆ. ಈ ಪರಮಾತ್ಮನ ಪ್ರೀತಿಯಿಂದನೇ ನೀವು ನಡೀತಾ ಇದ್ದೀರಿ, ಜೀವನದಲ್ಲಿ ಮುಂದುವರಿತಾ ಇದ್ದೀರಿ. ಆದ್ದರಿಂದ ಸದಾ ಪ್ರೇಮದ ಸಾಗರದಲ್ಲಿ ಸಮಾವೇಶ ಆಗಿರಿ. ಅಚ್ಚ. ಓಂ ಶಾಂತಿ.